ಪ್ರಕೃತಿಯ ಸೌಂದರ್ಯಕ್ಕೆ ಹೆಸರಾದ ಮೈಸೂರು ನಗರವು ಈ ಬೇಸಿಗೆಯಲ್ಲಿ ಗುಲ್ಮೋಹರ್ ಹೂಗಳ ಕೆಂಪು ಬಣ್ಣದಿಂದ ಮತ್ತಷ್ಟು ಆಕರ್ಷಕವಾಗಿದೆ. ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಈ ಹೂಗಳು ರಸ್ತೆಯ ಎರಡೂ ಬದಿಗಳಲ್ಲಿ ಅರಳಿ ಪ್ರವಾಸಿಗರಿಗೆ ಸ್ವರ್ಗದಂತಹ ಅನುಭವ ನೀಡುತ್ತಿದೆ. ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ರಸ್ತೆ, ಮಾನಸ ಗಂಗೋತ್ರಿ ಸೇರಿದಂತೆ ನಗರದ ಹಲವು ಪ್ರದೇಶಗಳಲ್ಲಿ ಗುಲ್ಮೋಹರ್ ಮರಗಳು ಕಂಗೊಳಿಸುತ್ತಿವೆ. ಗುಲ್ಮೋಹರ್ ಮರಗಳು ತಮ್ಮ ಹಸಿರು ಎಲೆಗಳ ಮಧ್ಯದಲ್ಲಿ ಕೆಂಪು ಹೂಗಳಿಂದ ನಗರಕ್ಕೆ ವಿಶೇಷ ಸೊಗಸನ್ನ ತಂದಿದೆ. ಈ ಮರಗಳನ್ನು ಮೈಸೂರು ಮಹಾರಾಜರ ಕಾಲದಲ್ಲಿ ಪ್ರಮುಖ ರಸ್ತೆಗಳ ಎರಡೂ ಬದಿಗಳಲ್ಲಿ ನೆಡಲಾಗಿತ್ತು. ಸಸ್ಯಶಾಸ್ತ್ರದಲ್ಲಿ ಡಿಲೋನಿಕ್ಸ್ ರೆಜಿಯಾ ಎಂದು ಕರೆಯಲ್ಪಡುವ ಈ ಮರವನ್ನ ಗ್ರಾಮೀಣ ಭಾಷೆಯಲ್ಲಿ ಕತ್ತಿಕಾಯಿ ಮರ ಎಂದು ಕರೆಯುತ್ತಾರೆ. ಈ ಮರಗಳ ಇತಿಹಾಸವು ಮೈಸೂರಿನ ಸಾಂಸ್ಕೃತಿಕ ಪರಂಪರೆಯ ಭಾಗವಾಗಿದೆ. ಪ್ರವಾಸಿಗರು ಗುಲ್ಮೋಹರ್ ಮರಗಳ ಕೆಳಗೆ ತಂಪಾದ ಗಾಳಿಯನ್ನ ಆನಂದಿಸುತ್ತಾ ಫೋಟೋಗಳಿಗೆ ಪೋಸ್ ನೀಡುತ್ತಿದ್ದಾರೆ. ಗುಲ್ಮೋಹರ್ ಹೂಗಳ ರಸ್ತೆಯಲ್ಲಿ ನಡೆಯುವುದೇ ಒಂದು ಸುಂದರ ಅನುಭವ. ಇದು ಮೈಸೂರಿನ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಿಸಿದೆ ಎಂದು ಬೆಂಗಳೂರಿನಿಂದ ಬಂದ ಪ್ರವಾಸಿಗರೊಬ್ಬರು ತಿಳಿಸಿದರು. ಸ್ಥಳೀಯರು ಸಹ ಈ ಸುಂದರ ದೃಶ್ಯವನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುತ್ತಿದ್ದಾರೆ. ಗುಲ್ಮೋಹರ್ ಮರಗಳು ಕೇವಲ ಸೌಂದರ್ಯವನ್ನಷ್ಟೇ ತರುವುದಿಲ್ಲ, ರಸ್ತೆಯ ಬದಿಗಳಿಗೆ ನೆರಳನ್ನು ಒದಗಿಸುವ ಮೂಲಕ ಪರಿಸರಕ್ಕೂ ಕೊಡುಗೆ ನೀಡುತ್ತಿವೆ. ಮೈಸೂರು ನಗರವು ತನ್ನ ನೈಸರ್ಗಿಕ ಮತ್ತು ಐತಿಹಾಸಿಕ ಆಕರ್ಷಣೆಯೊಂದಿಗೆ ಗುಲ್ಮೋಹರ್ ಹೂಗಳಿಂದಾಗಿ ಪ್ರವಾಸಿಗರಿಗೆ ಇನ್ನಷ್ಟು ಜನಪ್ರಿಯವಾಗುತ್ತಿದೆ.